ಈಗ ನೀ ನಮ್ಮನ್ನ ಇನ್ನೂ ದೂರ ಹೋಗು ಅಂತ ಹೇಳ್ತಾ ಇದೆಯಲ್ಲಪ್ಪ. ಯಾಕೆ ಶಿವರಾಜು, ನನ್ನ ಮೇಲೆ ನಿನಗೆ ಕೋಪ ಏನಪ್ಪ? ಅಲ್ವೋ, ನಿನ್ನನ್ನು ಕಣ್ಣಾರೆ ನೋಡೋ ಯೋಗ್ಯತೆನೂ ನನಗಿಲ್ವಾ? ಮಾವಯ್ಯ, ನಿಮಗೆ ನಾನು ಹೇಗೆ ಹೇಳಲಿ? ಅದು ಹೋಗಿ ಅಂದ್ರೆ ಹೊರಟು ಹೋಗ್ಬಿಡಿ ಅಂತಲ್ಲ, ಸ್ವಲ್ಪ ದಿನ ಎಲ್ಲಾದ್ರೂ ಹೊರಗಡೆ ಇರಿ ಅಂತ. ಅದೇ ಯಾಕೆ ಅಂತ ನೋಡಿ, ಏನು ಅಂತ ಹೇಳಲಿ, ಒಂದು ಸ್ವಲ್ಪ ದಿನ ಅಷ್ಟೇ ಮಾವಯ್ಯ. ನಾನು ಹೇಳೋವರೆಗೂ ಎಲ್ಲಾದ್ರೂ ಹೊರಗಡೆ ಇರಿ. ನೆಂಟ್ರ ಮನೇನೋ ಇಲ್ಲ ಮತ್ತೊಂದು ಕಡೆನೋ ಎಲ್ಲೋ ಒಂದು ಕಡೆ ಇರಿ. ನಾನು ಹೇಳಿದ್ಮೇಲೆ ವಾಪಸ್ ಬಂದ್ರೆ ಆಯ್ತು. ಶಿವರಾಜು, ನನಗೆ ಯಾಕೋ ಆತಂಕ ಆಗ್ತಿದೆಯಪ್ಪ. ಅಲ್ಲ, ಅವಳು ನೋಡಿದ್ರೆ ಹಾಗಾಡ್ತಾಳೆ, ನೀನು ನೋಡಿದ್ರೆ ಹೀಗೆ ಹೇಳ್ತಿದೀಯ. ಇವುಗಳ ಮಧ್ಯೆ ನಾವೆಷ್ಟು ನೋವು ತಿಂತಿದೀವಿ ಅಂತ ಗೊತ್ತಾ? ನಾನೇನಾದರೂ ಮಾತಾಡ್ಸೋಕೆ ಹೋದ್ರೆ ಸಿಡಿದು ಬೀಳ್ತಿದ್ದಾಳೆ. ಅಂಥದ್ರಲ್ಲಿ ಅವಳನ್ನ ಕರ್ಕೊಂಡು ಹೊರಗಡೆ ಹೋಗೋ ಅಂದರೆ ಎಲ್ಲಿಗಂತ ಹೋಗಲಿ ನಾನು? ನಿನ್ನೆಯಿಂದ ರೂಮ್ ಸೇರ್ಕೊಂಡವಳು ಊಟ ತಿಂಡಿ ಮಾಡೋದಕ್ಕೂ ಆಚೆ ಬರ್ತಿಲ್ಲ. ಸಮಾಧಾನ ಮಾಡಿ ಕರೆಯೋಕ್ಕಂತ ಹೋದ್ರೆ ಸತ್ತು ಹೋಗ್ತೀನಿ ಅಂತ ಹೆದರ್ಸ್ತಿದ್ದಾಳೆ. ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಶಿವರಾಜು, ನಿನ್ನೆ ಜ್ಯೋತಿನೇನಾದ್ರೂ ಭೇಟಿಯಾಗಿದ್ಯಾ? ಯಾಕೆ ಮಾವಯ್ಯ? ಅದು ನಿನ್ನೆ ಅವಳದು ಹುಟ್ಟುದಬ್ಬ. ನೀನು ಅವಳನ್ನ ಭೇಟಿಯಾಗಿದ್ದಕ್ಕೆ ಕೋಪ ಮಾಡಿಕೊಂಡು ರೂಮ್ ಸೇರ್ಕೊಂಡಿದ್ದಾಳ ಅಂತ. ಹೌದು ಮಾವಯ್ಯ, ಅವಳು ಕೋಪ ಮಾಡ್ಕೊಂಡಿರೋದಕ್ಕೆ ನಾನೇ ಕಾರಣ. ಅದಕ್ಕೆ ಹೇಳ್ತಾ ಇರೋದು, ಸ್ವಲ್ಪ ದಿನ ಅವಳನ್ನ ಆಚೆ ಕರ್ಕೊಂಡು ಹೋಗಿ ಬನ್ನಿ ಅಂತ. ಅದು ಅವಳು ಒಳ್ಳೇದಕ್ಕೇನೆ ಮಾವಯ್ಯ. ದಯವಿಟ್ಟು ನನ್ನ ಮಾತು ಕೇಳಿ ಮಾವಯ್ಯ. ಏನು ಹೇಳ್ತಿದ್ಯಾ ಶಿವರಾಜು? ಅವಳು ಒಳ್ಳೇದಕ್ಕೆ ಅಂತಂದ್ರೆ ಏನು ಅರ್ಥ? ಏನಾಗಿದೆ? ಅಲ್ಲ, ಏನಾದ್ರೂ ಸಮಸ್ಯೆನಾ? ಮಾವಯ್ಯ, ಈಗ ನಾನು ನಿಮ್ಮ ಹತ್ರ ಅದನ್ನೆಲ್ಲ ಹೇಳೋ ಪರಿಸ್ಥಿತಿಯಲ್ಲಿಲ್ಲ. ಏನೋ ಒಂದು ಒಳ್ಳೇದನ್ನು ಮಾಡೋದಕ್ಕೆ ಹೋಗಿ ಮತ್ತಿನ್ನೇನೋ ತೊಂದರೆ ಆಗಿದೆ. ನೀವೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ ಮಾವಯ್ಯ. ಹೇಗಾದ್ರೂ ಅವಳನ್ನ ಒಪ್ಸಿ ದಯವಿಟ್ಟು ಸ್ವಲ್ಪ ದಿನ ಅವಳನ್ನೆಲ್ಲಾದ್ರೂ ಕರ್ಕೊಂಡು ಹೋಗಿ. ನಿಮಗೆ ಕೈ ಮುಗಿದು ಕೇಳ್ಕೊತೀನಿ. ಶಿವರಾಜು, ನೀನು ಹೀಗೆಲ್ಲ ಮಾತಾಡೋದ್ರಿಂದ ನನಗೆ ತುಂಬ ಭಯ ಆಗ್ತಿದೆಯಪ್ಪ. ಸದ್ಯದ ಪರಿಸ್ಥಿತಿಯಲ್ಲಿ ಅವಳನ್ನು ಒಪ್ಸೋದು ತುಂಬ ಕಷ್ಟ ಕಣಪ್ಪ. ದಯವಿಟ್ಟು ಅದೇನಾಗಿದೆ ಅಂತ ಸ್ವಲ್ಪ ಬಿಡಿಸಿ ಹೇಳಪ್ಪ. ನೋಡು, ನೀನೇನೋ ನನ್ನಿಂದ ಮುಚ್ಚಿಡ್ತಿದ್ಯಾ ಅಂತ ಅನಿಸ್ತಿದೆ. ಅದೇನಂತ ಹೇಳೋ ಶಿವರಾಜು. ನೋಡು, ನೀನು ಹೇಳೋ ತನಕ ನಿನ್ನ ಮಾತನ್ನ ನಾನು ಕೇಳೋದಿಲ್ಲ. ಮಾವಯ್ಯ, ಅದನ್ನೆಲ್ಲ ಈಗ ಹೇಳೋದಕ್ಕಾಗಲ್ಲ. ದಯವಿಟ್ಟು ನಾನು ಹೇಳ್ದಷ್ಟು ಮಾಡಿ ಮಾವಯ್ಯ. ಇಲ್ಲ ಶಿವರಾಜು, ನೀನ್ ವಿಷಯ ಏನು ಅಂತ ಹೇಳೋವರೆಗೂ ನಾನು ಈ ಊರು ಬಿಟ್ಟು ಹೋಗಲ್ಲ. ನಾನು ಯಾಕೆ ಈ ಊರು ಬಿಟ್ಟು ಹೋಗ್ಬೇಕು? ನಾನು ಇಲ್ಲೇ ಇದ್ರೆ ಏನ್ ಸಮಸ್ಯೆ? ಇಲ್ಲಿದ್ರೆ ಜ್ಯೋತಿ ಜೈಲಿಗೆ ಸೇರ್ಕೋತಾಳ ಮಾವಯ್ಯ. ಏನು, ಜೈಲ್ ಸೇರ್ತಾಳ? ಯಾಕೆ ಶಿವರಾಜು? ಯಾಕೆ ಅಂದ್ರೆ ಜ್ಯೋತಿ ಕೊಲೆ ಮಾಡಿದಾಳ ಮಾವಯ್ಯ. ಕೊಲೆನಾ? ಏನು ಹೇಳ್ತಿದ್ಯಾ ಶಿವರಾಜು? ನನ್ನ ಮಗಳು ಕೊಲೆ ಮಾಡಿದಾಳ? ಹೌದು ಮಾವಯ್ಯ. ಒಂದೇ ಒಂದು ದಿನಕ್ಕೆ ನೀನ್ ನನ್ನ ಹೆಂಡತಿಯಾಗಿ ನನಗೆ ಎಲ್ಲ ಸುಖನೂ ಕೊಡಬೇಕು. ಮಾವಯ್ಯ, ಮಾವಯ್ಯ, ಏನಾಯ್ತು ಮಾವಯ್ಯ? ಹೀಗೇನಾದ್ರೂ ಆಗುತ್ತೆ ಅಂತಾನೆ ನಾನು ನಿಮ್ಮ ಹತ್ರ ವಿಷಯ ಹೇಳಿರ್ಲಿಲ್ಲ. ಇಲ್ಲ ಇಲ್ಲ ಶಿವರಾಜು, ಸ್ವಲ್ಪ ನೀರಿನ ವ್ಯವಸ್ಥೆ ನೀರು ಬನ್ನಿ ಇಲ್ಲಿ.
ಮಾವಯ್ಯ ಬನ್ನಿ ಮಾವಯ್ಯ, ಆಸ್ಪತ್ರೆಗೆ ಹೋಗೋಣ ಬನ್ನಿ. ಇಲ್ಲ ಶಿವರಾಜು, ನಾನು ಆರಾಮಾಗೇ ಇದ್ದೀನಿ. ಇವಾಗ ಹೇಳಪ್ಪ, ನಾನೇನು ಮಾಡಬೇಕು ಅಂತ ಹೇಳು. ಇನ್ಸ್ಪೆಕ್ಟರ್ ದ್ರೋಣ ಅವರು ತುಂಬಾ ಸೀರಿಯಸ್ ಆಗಿ ತನಿಖೆ ಮಾಡ್ತಿದ್ದಾರೆ. ಇಂಥ ಸಮಯದಲ್ಲಿ ಜ್ಯೋತಿ ಇಲ್ಲಿರೋದು ಒಳ್ಳೇದಲ್ಲ ಮಾವಯ್ಯ. ಯಾವ ಕ್ಷಣದಲ್ಲಿ ಬೇಕಾದರೂ ದ್ರೋಣ ಅವರು ಜ್ಯೋತಿ ಕಣ್ಮುಂದೆ ಬರ್ಬೋದು. ಅದಕ್ಕೆ ಹೇಳ್ತಾ ಇದ್ದೀನಿ, ಜ್ಯೋತಿನ ಹೇಗಾದ್ರೂ ಮಾಡಿ ಒಪ್ಪಿಸಿ ಒಂದು ಸ್ವಲ್ಪ ದಿನ ಇದೆಲ್ಲ ತಣ್ಣಗಾಗೋ ತನಕ ಅವಳನ್ನ ಎಲ್ಲಾದರೂ ಕರ್ಕೊಂಡು ಹೋಗಿ ಮಾವಯ್ಯ. ಅಷ್ಟರಲ್ಲಿ ನಾನಿಲ್ಲೆಲ್ಲ ಸರಿ ಮಾಡಿ ಸಮಯ ಸಂದರ್ಭ ನೋಡಿಕೊಂಡು ನಿಮಗೆ ವಾಪಸ್ ಬರೋದಕ್ಕೆ ಹೇಳ್ತೀನಿ. ಆಗ ನೀವು ಬಂದರೆ ಆಯಿತು. ಶಿವರಾಜು, ಮಾವಯ್ಯ ಮಾವಯ್ಯ ಏನ್ ಮಾಡ್ತಾ ಇದ್ದೀರಾ? ಶಿವರಾಜು, ನನ್ನ ಮಗಳು ನಿನ್ನ ಮನ್ಸಿಗೆ ಇಷ್ಟೆಲ್ಲ ನೋವು ಕೊಟ್ರು, ನೀನ್ ಮಾತ್ರ ಅವಳಿಗೆ ಒಳ್ಳೇದನ್ನೇ ಬಯಸ್ತಾ ಇದೀಯ. ನಿನ್ನ ಒಳ್ಳೆತನಕ್ಕೆ ಬರೀ ನಿನ್ನ ಕೈ ಮುಗಿಯೋದಲ್ಲಪ್ಪ, ನಿನ್ನ ಕಾಲಿಗೆ ಮಾವಯ್ಯ ಮಾವಯ್ಯ ಏನ್ ಮಾವಯ್ಯ ಇದೆಲ್ಲ? ನೀವು ದೊಡ್ಡವರು ಮಾವಯ್ಯ, ನನ್ನ ಕಾಲಿಗೆಲ್ಲ ಬೀಳಬಾರ್ದು. ಇಲ್ಲ ಶಿವರಾಜು, ವಯಸ್ಸಲ್ಲಿ ನಾನು ದೊಡ್ಡವನಷ್ಟೇ, ಆದರೆ ಗುಣದಲ್ಲಿ ನಮ್ಮೆಲ್ಲರಿಗಿಂತ ದೊಡ್ಡವನಪ್ಪ ನೀನು. ಶಿವರಾಜು, ಎದೆಯಲ್ಲಿ ಬೆಂಕಿ ಉರಿ ಇಟ್ಕೊಂಡು ಇನ್ನೊಬ್ರು ತಂಪಾಗಿರ್ಲಿ ಅಂತ ಬಯಸೋ ನಿನ್ನಂಥ ಗುಣದ ಮುಂದೆ ನಾವೆಲ್ಲ ತುಂಬ ಚಿಕ್ಕವರಪ್ಪ. ನಿನ್ನ ಮನಸ್ಸನ್ನ ಅರ್ಥ ಮಾಡ್ಕೊಳ್ದೆ ನನ್ನ ಮಗಳು, ನನ್ನ ಹೆಂಡತಿ ನಿನಗೆ ನೋವು ಮೇಲೆ ನೋವು ಕೊಡ್ತಾನೆ ಇದ್ದಾರೆ. ಒಂದು ಕೆಲಸ ಮಾಡು ಶಿವರಾಜು, ಈ ವಿಷಯ ನಿನ್ನ ಜ್ಯೋತಿ ಹತ್ರ ಹೇಳಿದ್ರೆ ನನ್ನ ಗಂಡ ನನಗೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೇನಂತ ಗೊತ್ತಾದ್ರೆ ಅವಳು ನಿಂತ ಕಾಲಲ್ಲೇ ತನ್ನ ತಪ್ಪನ್ನು ತಿದ್ಕೊಂಡು ನಿನ್ನ ಹತ್ರ ಓಡಿ ಬರ್ತಾಳೆ, ಮತ್ತೆ ನಿನ್ನನ್ನು ಸೇರ್ತಾಳಪ್ಪ, ಮತ್ತೆ ನೀವಿಬ್ರು ಒಂದಾಗ್ಬೋದು. ಬಾ ಬಾ, ಸತ್ಯ ಹೇಳ್ಬಿಡುವಂತೆ ಬಾ. ಇಲ್ಲ ಮಾವಯ್ಯ, ನಾನು ಅವಳಿಗೋಸ್ಕರ ಏನೋ ದೊಡ್ಡ ಸಹಾಯ ಮಾಡಿದ್ದೀನಿ. ಅದಕ್ಕೆ ಋಣಿಯಾಗಿ ಅವಳು ನನ್ನ ಒಪ್ಕೋಬೇಕು ಅಂದ್ರೆ ಅದರಲ್ಲಿ ಬಲವಂತ ಇರುತ್ತೆ ಹೊರತು ಪ್ರೀತಿ ಇರಲ್ಲ ಮಾವಯ್ಯ. ಅವಳು ಪ್ರೀತಿಯಿಂದ ನನ್ನ ಹತ್ರ ಬರೋ ಹಾಗಾಗ್ಬೇಕೇ ಹೊರತು ಬಲವಂತದಿಂದ ಅಲ್ಲ ಮಾವಯ್ಯ. ಅದು ಅಲ್ಲದೆ ನಾನು ಇದನ್ನೆಲ್ಲ ಅವಳು ನನ್ನನ್ನು ಮೆಚ್ಕೊಳ್ಳಿ ಅಂತ ಮಾಡ್ತಿರೋದಲ್ಲ. ಆ ಭಾವನೆ ಅವಳ ಮನ್ಸಲ್ಲಿ ಬರಲೂಬಾರ್ದು. ಈ ವಿಚಾರ ಯಾವುದೇ ಕಾರಣಕ್ಕೂ ಅವಳಿಗೆ ಗೊತ್ತಾಗಬಾರ್ದು. ಹಾಗಲ್ಲ ಶಿವರಾಜು, ಅದು ಬೇಡ ಮಾವಯ್ಯ, ಸದ್ಯಕ್ಕೆ ನೀವೀಗ ನನ್ನ ಮಾತು ಕೇಳಿ. ಜ್ಯೋತಿನ ಹೇಗಾದ್ರೂ ಒಪ್ಸಿ ಮೊದ್ಲಿಲಿಂದ ಅವಳನ್ನ ಕರ್ಕೊಂಡು ಹೋಗೋದನ್ನ ನೋಡಿ. ನಮಗ್ ತುಂಬಾ ಸಮಯ ಇಲ್ಲ ಮಾವಯ್ಯ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮಗ್ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಶಿವರಾಜು, ವೆಲ್ಕಮ್ ತುಳಸಿ ಮೇಡಮ್, ನಿಮ್ಮ ಪಂಚಾಯಿತಿ ಆಫೀಸಿಗೆ ನನ್ನ ಕಡೆಯಿಂದ ವೆಲ್ಕಮ್. ಸರ್, ಏನು ವಿಷಯ? ನೀವೇನಿಲ್ಲಿ? ನಮ್ಮ ಕೆಲಸ ಅಂದ್ರೆ ಹಿಂಗೆ ನೋಡ್ರಿ ಮೇಡಮ್ ಅವರೇ, ನಾವು ಯಾವಾಗ ಎಲ್ಲಿರ್ತೀವಿ ಅನ್ನೋದು ಗೊತ್ತಿರಂಗಿಲ್ಲ. ಆದರೆ ಇವತ್ತು ನಾನು ಯಾಕೆ ಇಲ್ಲದೀನಿ ಅನ್ನೋದು ನಿಮಗೆ ಚಲೋ ಗೊತ್ತೈತಿ. ನನಗ ಅಲ್ಲ, ಏನು ವಿಚಾರ? ಏನಾಗಬೇಕಿತ್ತು? ನಾನು ವಿಷಯಕ್ಕೆ ಬರ್ತೀನಿ. ನಮ್ಮೂರಾಗ ಇತ್ತೀಚೆಗೆ ಒಬ್ರು ಪ್ರೈವೇಟ್ ನಂಬರ್ ತಗೊಂಡಾರ, ಅದ್ರ ಬಗ್ಗೆ ವಿಚಾರಿಸಬೇಕಿತ್ತು. ಆ ಪ್ರೈವೇಟ್ ನಂಬರ್ ತಗೊಂಡಿದ್ದು ಯಾರು ಅನ್ನೋದನ್ನ ಹೇಳಬೇಕಾಗಿಲ್ಲ ಅಂತ ಅನ್ಕೋತೀನಿ. ಎಲ್ಲ ನಿಮಗೆ ಗೊತ್ತೈತಿ ಅಂತನೂ ಅನ್ಕೋತೀನಿ. ಆ ಪ್ರೈವೇಟ್ ನಂಬರ್ ಬಗ್ಗೆ, ಕಾಲ್ ಡೀಟೇಲ್ಸ್ ಬಗ್ಗೆ ಎಲ್ಲ ಮಾಹಿತಿ ಬೇಕು. ನಾನು ಯಾರಿಗೂ ಫೋನ್ ಮಾಡಿಲ್ವಲ್ಲ? ನನ್ನನ್ನೇನು ದಡ್ಡನ್ ಮಾಡಕತ್ತೀರಿ?
ನನ್ನ ಬೆನ್ ಹಿಂದೆ ಹೂತ್ ಹಾಕಿರೋ ಸತ್ಯನ ನಾನು ಬಗದು ಹೊರಗೆ ತೆಗೆಯಕ್ಕೂ ಮೊದ್ಲ ನೀವ ಎಲ್ಲ ಹೇಳಿದ್ರೆ ಬಹಳ ಚಲೋ ಇರ್ತೈತಿ.